Hello everyone, welcome to Lakshmi Tutorials. Dear friends, ಈ ವಿಡಿಯೋಲಿ ನಾವು ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾಜ್ಯತೆಯ ನಿಯಮಗಳು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಜ್ಯತೆಯ ನಿಯಮಗಳನ್ನು ತಗೊಂಡಾಗ ಮೊದಲಿಗೆ 2ರಿಂದ ಭಾಗವಾಗುವಂತಹ ನಂಬರ್ಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ. ಸೊ 6ಕ್ಕಿಂತ ಹೆಚ್ಚಿನ ಅಂಕಿಗಳಿರುವಂತಹ ನಂಬರ್ಸನ್ನು ತಗೊಂಡಾಗ ಯಾವ ನಂಬರು ಡಿವೈಡ್ ಆಗುತ್ತೆ ಅಥವಾ ಯಾವುದು ಡಿವೈಡ್ ಆಗಲ್ಲ ಅನ್ನೋದು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದಕ್ಕೆ ಈ ರೂಲ್ಸು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ನಂಬರು 7 ಡಿಜಿಟ್ ಆಗಿರಬಹುದು ಅಥವಾ 6 ಡಿಜಿಟ್ ಆಗಿರಬಹುದು, ಈ ನಂಬರು 2ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಒಂದು ಈಸಿ ರೂಲ್ ಇದೆ. ಏನದು ಅಂತಂದರೆ ಒನ್ಸ್ ಪ್ಲೇಸಲ್ಲಿ, ಯಾವ ಪ್ಲೇಸಲ್ಲಿ ಅಂತಂದರೆ ಒನ್ಸ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಈ ಅಂಕೆಗಳಿದ್ದರೆ ಯಾವ್ಯಾವು 0, 2, 4, 6, 8 ಈ ಡಿಜಿಟ್ಸ್ ಏನಾದರೂ ಇದ್ದರೆ, ಈ ನಂಬರ್ಸ್ ಇದ್ದರೆ ಯಾವ ಪ್ಲೇಸಲ್ಲಿ ಒನ್ಸ್ ಪ್ಲೇಸಲ್ಲಿ, ಆಗ ಆ ನಂಬರ್ಸು 2ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನೊಂದು 7 ಡಿಜಿಟ್ ನಂಬರನ್ನು ತೊಗೊಂಡಿದ್ದೀನಿ. ಈ ನಂಬರ್ 2ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಯೂನಿಟ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಿ. ಯೂನಿಟ್ಸ್ ಅಥವಾ ಒನ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಯಾವ ಡಿಜಿಟ್ ಇದೆ, 1 ಇದೆ. ಸೊ ಯೂನಿಟ್ಸ್ ಪ್ಲೇಸಲ್ಲಿ 1 ಇದ್ದಾಗ ಅದು 2ಇಂದ ಡಿವೈಡ್ ಆಗಲ್ಲ. ನಮಗೆ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ಸ್ ಇರಬೇಕು, 0 ಇರಬೇಕು, 2, 4, 6, 8 ಈ ಡಿಜಿಟ್ಸ್ ಇದ್ದರೆ ಮಾತ್ರ 2ಇಂದ ಡಿವೈಡ್ ಆಗುತ್ತೆ. ಸೊ ಅದನ್ನು ಬಿಟ್ಟು 1 ಇದ್ದರೆ, 3 ಇದ್ದರೆ, 5 ಇದ್ದರೆ, 7, 9 ಈ ಡಿಜಿಟ್ಸ್ ಏನಾದರೂ ಇದ್ದರೆ ಯೂನಿಟ್ಸ್ ಪ್ಲೇಸಲ್ಲಿ ಆ ನಂಬರು 2ಇಂದ ಡಿವೈಡ್ ಆಗೋದಿಲ್ಲ. ಓಕೆ, ಸೊ 2ಇಂದ ಯಾವುದಾದ್ರೂ ನಂಬರ್ ಡಿವೈಡ್ ಆಗುತ್ತಾ ಇಲ್ವಾ ಅನ್ನೋದನ್ನು ಡಿವಿಸಿಬಿಲಿಟಿ ರೂಲನ್ನು ಯೂಸ್ ಮಾಡಿಕೊಂಡು ಹೀಗೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. 2ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತಂದರೆ ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ 0, 2, 4, 6, 8 ಅಂದರೆ ಈವನ್ ನಂಬರ್ಸ್ ಇಲ್ಲಿ ಅಲ್ವಾ. ಸೊ ಈ ಡಿಜಿಟ್ಸ್ ಏನಾದರೂ ಇದ್ದರೆ ಆ ನಂಬರ್ ಕಂಪ್ಲೀಟಾಗಿ 2ಇಂದ ಡಿವೈಡ್ ಆಗುತ್ತೆ. ಹಾಗೆ ಈಗ 3ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ನೋಡೋಣ. ಈಗ 3ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತ ನೋಡೋಣ. 3ರ ಡಿವಿಸಿಬಿಲಿಟಿ ರೂಲು ಹಾಗೆ 9ರ ಡಿವಿಸಿಬಿಲಿಟಿ ರೂಲು ಇವೆರಡೂ ಸಹ ಆಲ್ಮೋಸ್ಟ್ ಸೇಮ್ ಇರ್ತವೆ. ಸೊ ಏನು ಅಂತಂದರೆ ಕೊಟ್ಟಿರೋಂತಹ ನಂಬರಲ್ಲಿರೋ ಎಲ್ಲ ಡಿಜಿಟ್ಸನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡಿದಾಗ ಬರುವಂತಹ ಸಮ್ ಏನಿದೆ ಅದು 3ಇಂದ ಡಿವೈಡ್ ಆದರೆ ಈ ಕಂಪ್ಲೀಟ್ ನಂಬರು ಸಹ 3ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇಲ್ಲಿ ಕೊಟ್ಟಿರೋಂತಹ ನಂಬರು 26,485 ಅಂತ ಇದೆ. ಈ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಅಂದರೆ 2 + 6 + 4 + 8 + 5 ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಎಷ್ಟು ಸಮ್ ಬರುತ್ತೆ ಅಂತಂದರೆ 8, 12, 20, 25 ಬರುತ್ತೆ. ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 25 ಬರುತ್ತೆ. 25 ಅನ್ನೋದು 3ಇಂದ ಡಿವೈಡ್ ಆಗೋದಿಲ್ಲ. 25 ಡಿವೈಡ್ ಆಗಲ್ಲ ಅಂತಂದರೆ ಈ ನಂಬರು ಸಹ 3ಇಂದ ಡಿವೈಡ್ ಆಗೋದಿಲ್ಲ ಅಂತ. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿರುವಂತಹ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 3 + 7 10, 14, 15 ಬರುತ್ತೆ. ಸೊ ಈ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 15 ಬರುತ್ತೆ. 15 3ಇಂದ ಡಿವೈಡ್ ಆಗುತ್ತೆ. ಸೊ 3ಇಂದ 15 ಡಿವೈಡ್ ಆಯಿತು ಅಂದರೆ ಈ ನಂಬರು ಸಹ 3ಇಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ಸೇಮ್ ಇದೇ ಥರನೇ 9ನ ಡಿವಿಸಿಬಿಲಿಟಿ ರೂಲು ಸಹ. ಸೊ 9ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ ಕೊಟ್ಟಿರೋಂತಹ ನಂಬರಲ್ಲಿರೋ ಎಲ್ಲ ಡಿಜಿಟ್ಸನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಬರುವಂತಹ ಸಮ್ ಏನಿದೆ ಅದು 9ಇಂದ ಡಿವೈಡ್ ಆದರೆ ಆಗ ಆ ನಂಬರು ಸಹ 9ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇಲ್ಲಿರುವಂತಹ ಎಕ್ಸಾಂಪಲನ್ನು ನೋಡೋಣ. ಸೊ ಇಲ್ಲಿ ಈ ನಂಬರು 48,415 ಇದೆ. ಇಲ್ಲಿರೋ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 4 + 8 12, 12 + 4 16, 17, 17 + 5 ಅಂತಂದರೆ 22 ಬರುತ್ತೆ. ಸೊ 22 ಇದು 9ಇಂದ ಡಿವೈಡ್ ಆಗಲ್ಲ. ಈ ಸಮ್ ಡಿವೈಡ್ ಆಗಲ್ಲ ಅಂದರೆ ಈ ನಂಬರು ಸಹ 9ಇಂದ ಡಿವೈಡ್ ಆಗಲ್ಲ ಅಂತ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 5 + 6 11, 11 + 7 18, 18 + 8 ಅಂತಂದರೆ 26, 26 + 1 ಅಂದರೆ 27. ಸೊ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 27 ಸಿಗುತ್ತೆ. 27 9ಇಂದ ಡಿವೈಡ್ ಆಗುತ್ತಾ ಅಂತಂದರೆ 9 3s are 27. ಸೊ 27 9ಇಂದ ಡಿವೈಡ್ ಆಗುತ್ತೆ ಅಂತಂದಾಗ ಈ ನಂಬರು ಸಹ 9ಇಂದ ಡಿವೈಡ್ ಆಗುತ್ತೆ ಅಂತ.
ಹಾಗೆ 4ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತ ನೋಡೋಣ. ಯಾವುದಾದ್ರೂ ಕೊಟ್ಟಿರೋಂಥ ಒಂದು ನಂಬರು 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರೋಂತಹ ಕಂಪ್ಲೀಟ್ ನಂಬರನ್ನು ನಾವು 4ಇಂದ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಅದಕ್ಕೆ ಬದಲಾಗಿ ನಾವು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತಂದರೆ, ಲಾಸ್ಟ್ 2 ಡಿಜಿಟ್ಸಲ್ಲಿ ಫಾರ್ಮ್ ಆಗುವಂತಹ ನಂಬರ್. ಲಾಸ್ಟ್ 2 ಡಿಜಿಟ್ಸ್ ಅಂತಂದರೆ ಯೂನಿಟ್ಸ್ ಪ್ಲೇಸ್ ಹಾಗೆ ಟೆನ್ಸ್ ಪ್ಲೇಸ್. ಈ ಎರಡೂ ಪ್ಲೇಸಸನ್ನು ಸೇರಿಸಿದಾಗ ಯಾವ ನಂಬರ್ ಇರುತ್ತೆ ಅಲ್ಲ 2 ಡಿಜಿಟ್ ನಂಬರ್, ಆ ನಂಬರು 4ಇಂದ ಕಂಪ್ಲೀಟಾಗಿ ಡಿವೈಡ್ ಆದರೆ ಈ ಕಂಪ್ಲೀಟ್ ನಂಬರ್ ಏನಿದೆ ಈ ನಂಬರು 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಸೊ ಇಲ್ಲಿ ಲಾಸ್ಟ್ 2 ಡಿಜಿಟ್ಸನ್ನು ಸೇರಿಸಿದಾಗ ಇಲ್ಲಿ ಸಿಗೋವಂಥ ನಂಬರ್ ಯಾವುದು ಅಂತಂದರೆ 56. ಸೊ 56 4ಇಂದ ಡಿವೈಡ್ ಆಗುತ್ತೆ ಅಂದರೆ 4 1s are 4, 4 4s are 16. ಸೊ 4ಇಂದ ಡಿವೈಡ್ ಆಗುತ್ತೆ. 4ಇಂದ ಡಿವೈಡ್ ಆಗುತ್ತೆ ಅಂತಂದರೆ ಇಲ್ಲಿರೋಂಥ ನಂಬರು ಕಂಪ್ಲೀಟಾಗಿ 4ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇದನ್ನು ನಾವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ತೊಗೊಂಡಿರೋಂತಹ ಇನ್ನೊಂದು ಎಕ್ಸಾಂಪಲ್ಲು, ಇಲ್ಲಿ 8 ಡಿಜಿಟ್ ನಂಬರನ್ನು ತೊಗೊಂಡಿದ್ದೀನಿ. ಈ ನಂಬರು 4ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಫೈಂಡ್ ಔಟ್ ಮಾಡಬಹುದು? ಇಷ್ಟು ನಂಬರನ್ನು ನಾವು 4ಇಂದ ಡಿವೈಡ್ ಮಾಡೋದು ಬೇಕಾಗಿಲ್ಲ. ಲಾಸ್ಟ್ 2 ಡಿಜಿಟ್ಸ್ ಒನ್ಸ್ ಹಾಗೆ ಟೆನ್ಸ್ ಈ ಎರಡೂ ಪ್ಲೇಸಸಲ್ಲಿ ಸಿಗುವಂತಹ ನಂಬರ್ ಏನಿದೆ ಅದನ್ನು ಹಾಗೆ ತಗೋಬೇಕು. 15ಅನ್ನು 4ಇಂದ ಡಿವೈಡ್ ಮಾಡೋಕ್ಕಾಗತ್ತಾ ಅಂತಂದರೆ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 4. ಇದು 4ಇಂದ ಡಿವೈಡ್ ಆಗೋದಿಲ್ಲ ಅಂತಂದರೆ ಇದು ಇಲ್ಲಿ ಕೊಟ್ಟಿರೋಂಥ ನಂಬರ್ ಏನಿದೆ ಇದು ಸಹ 4ಇಂದ ಡಿವೈಡ್ ಆಗೋದಿಲ್ಲ. ಹಾಗೆ ಸಪೋಸ್ ಕೊಟ್ಟಿರೋಂತಹ ನಂಬರಲ್ಲಿ ಲಾಸ್ಟ್ 2 ಡಿಜಿಟ್ಸಲ್ಲಿ 0 ಇತ್ತು ಅಂತಿದ್ರೆ, ಲಾಸ್ಟ್ 2 ಪ್ಲೇಸಸಲ್ಲಿ 0 ಇತ್ತು ಅಂತಂದರೆ ಆಗ ಏನು ಮಾಡೋದು? ಈ ಎಕ್ಸಾಂಪಲನ್ನು ತಗೊಂಡಾಗ ಲಾಸ್ಟ್ 2 ಪ್ಲೇಸಸ್ಸಲ್ಲಿ ಅಂತಂದರೆ ಯೂನಿಟ್ಸ್ ಪ್ಲೇಸ್ ಹಾಗೆ ಟೆನ್ಸ್ ಪ್ಲೇಸ್ ಈ ಎರಡೂ ಪ್ಲೇಸಸನ್ನು ತಗೊಂಡಾಗ ಅಲ್ಲಿ 2 ಝೀರೋಸ್ ಇದ್ದಾವೆ. ಸೊ 2 ಝೀರೋಸ್ ಇದ್ದಾವೆ ಅಂತಂದರೆ ಆಗ ಆ ನಂಬರು 4ಇಂದ ಡಿವೈಡ್ ಆಗುತ್ತಾ ಇಲ್ವಾ? ನಾವು ಹೇಗೆ ಚೆಕ್ ಮಾಡೋದು ಅಂತಂದರೆ, ಲಾಸ್ಟ್ 2 ಡಿಜಿಟ್ಸಲ್ಲಿ ಲಾಸ್ಟ್ 2 ಪ್ಲೇಸಸ್ಸಲ್ಲಿ 0 ಇತ್ತು ಅಂತಂದರೆ ಅದು 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಒನ್ಸ್ ಹಾಗೆ ಟೆನ್ಸ್ ಪ್ಲೇಸಸ್ಸಲ್ಲಿ ಎರಡೂ ಪ್ಲೇಸಸ್ಸಲ್ಲಿ 0 ಇತ್ತು ಅಂತಂದರೆ ನಾವು ಕಣ್ಮುಚ್ಕೊಂಡು ಆನ್ಸರ್ ಮಾಡಬಹುದು, ಅದು 4ಇಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು 4ನ ಡಿವಿಸಿಬಿಲಿಟಿ ರೂಲ್ ಹೇಗಿದೆಯೋ ಅದೇ ಥರ 8ನ ಡಿವಿಸಿಬಿಲಿಟಿ ರೂಲ್ ಹೇಳುತ್ತೆ. ಸೊ 8ನ ಡಿವಿಸಿಬಿಲಿಟಿ ರೂಲ್ಗೆ ಹಾಗೆ 4ನ ಡಿವಿಸಿಬಿಲಿಟಿ ರೂಲ್ಗೆ ಏನು ಡಿಫರೆನ್ಸ್ ಅಂತಂದರೆ, ಇಲ್ಲಿ ಎಕ್ಸಾಂಪಲ್ 1ನಲ್ಲಿ ಈ ಎಕ್ಸಾಂಪಲನ್ನು ತೊಗೊಂಡಾಗ ಅದು 4ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನಾವು ಲಾಸ್ಟ್ 2 ಡಿಜಿಟ್ಸ್ ಅಂದರೆ ಯೂನಿಟ್ಸ್ ಹಾಗೆ ಟೆನ್ಸ್ ಪ್ಲೇಸಲ್ಲಿರುವಂಥ ನಂಬರನ್ನು ತೊಗೊಂಡ್ವಿ. ಇದೇ ನಂಬರು 8ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನೋಡಬೇಕಾದ್ರೆ ನಾವೇನು ಮಾಡಬೇಕು? ಲಾಸ್ಟ್ 3 ಡಿಜಿಟ್ಸ್ ಅಂದರೆ 100s ಪ್ಲೇಸ್, ಟೆನ್ಸ್ ಪ್ಲೇಸ್, ಒನ್ಸ್ ಪ್ಲೇಸ್ ಈ 3 ಪ್ಲೇಸಸನ್ನು ಸೇರಿಸಿದಾಗ ಯಾವ ನಂಬರ್ ಸಿಗುತ್ತೋ ಆ ನಂಬರನ್ನು ನಾವು 8ಇಂದ ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ಸಿಗುವಂಥ ನಂಬರ್ ಯಾವುದು? 456. ಸೊ 456 8ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಸೊ 8 1s are 8, 8 5s are 40, 8 7s are 56. ಅಂತಂದರೆ 456 8ಇಂದ ಡಿವೈಡ್ ಆಗುತ್ತೆ. 456 ಈ 3 ಡಿಜಿಟ್ಸಲ್ಲಿ ಸಿಗೋವಂಥ ನಂಬರ್ ಅದು ಡಿವೈಡ್ ಆಗ್ತಿದೆ ಅಂದರೆ ಈ ಕಂಪ್ಲೀಟ್ ನಂಬರು ಸಹ 8ಇಂದ ಡಿವೈಡ್ ಆಗುತ್ತೆ ಅಂತ. ಸೊ 4 ಹಾಗೆ 8 ಈ ಎರಡು ನಂಬರ್ಸ್ನ ಡಿವಿಸಿಬಿಲಿಟಿ ರೂಲ್ಸ್ ಸೇಮ್ ಇರ್ತವೆ. ಹಾಗೆ ಇಲ್ಲಿರುವಂಥ ಎಕ್ಸಾಂಪಲನ್ನು ತೊಗೊಂಡಾಗ ಇದು 8ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. 100s, ಟೆನ್ಸ್ ಹಾಗೆ ಯೂನಿಟ್ಸ್ ಈ 3 ಪ್ಲೇಸಸನ್ನು ತೊಗೊಂಡಾಗ ಸಿಗುವಂಥ ನಂಬರು 215. 215 ಅಂತ ತೊಗೊಂಡಾಗ ಇದು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಸೊ ಹಾಗಾಗಿ 8ಇಂದ ಇದು ಡಿವೈಡ್ ಆಗಲ್ಲ ಅಂತಂದರೆ ಇಲ್ಲಿರೋಂಥ ನಂಬರು ಸಹ 8ಇಂದ ಡಿವೈಡ್ ಆಗೋದಿಲ್ಲ ಅಂತ. ಸೊ ಈಗ ಈ ನಂಬರನ್ನು ಚೆಕ್ ಮಾಡೋಣ. ಲಾಸ್ಟ್ 3 ಡಿಜಿಟ್ಸ್ ತೊಗೊಂಡಾಗ ನಂಬರ್ ಫಾರ್ಮ್ ಆಗುವಂಥದ್ದು 800. 800 8ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ ನಂಬರ್ 8ಇಂದ ಡಿವೈಡ್ ಆಗುತ್ತೆ. ಅದೇ ಥರ ಝೀರೋಸ್ ಇದ್ದಾಗ ಲಾಸ್ಟ್ 3 ಪ್ಲೇಸಸ್ಸಲ್ಲಿ 100s, ಟೆನ್ಸ್, ಒನ್ಸ್ ಈ 3 ಪ್ಲೇಸಸ್ಸಲ್ಲಿ ಝೀರೋಸ್ ಇದ್ದಾಗ ಆ ನಂಬರು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಸೊ ಇದು 4 and 8ನ ಡಿವಿಸಿಬಿಲಿಟಿ ರೂಲ್ಸು. ಇವೆರಡೂ ಸಹ ಸಿಮಿಲರ್ ಆಗಿರ್ತವೆ. ಓಕೆ, 5ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? 5ನ ಡಿವಿಸಿಬಿಲಿಟಿ ರೂಲ್ ನಾವು ಈಸಿಯಾಗಿ ಕಂಡುಹಿಡಿಬಹುದು, ಈಸಿಯಾಗಿ ನೆನ್ಪಿಟ್ಕೋಬಹುದು. ಯಾವುದಾದ್ರೂ ಒಂದು ನಂಬರ್ 5ಇಂದ ಡಿವೈಡ್ ಆಗ್ತಿದೆ ಅಂತಂದರೆ ಅದರ ಯೂನಿಟ್ಸ್ ಪ್ಲೇಸ್ ಏನಿದೆ, ಯೂನಿಟ್ಸ್ ಪ್ಲೇಸ್ ಬಿಡಿ ಸ್ಥಾನದಲ್ಲಿ ಏನಿದೆ ಯಾವ ಡಿಜಿಟ್ಸ್ ಇರಬೇಕು ಅಲ್ಲಿ ಅಂದರೆ 0 or 5. 0 or 5ಇಂದ ಆ ನಂಬರ್ ಎಂಡ್ ಆಗ್ತಿದೆ ಅಂತಂದರೆ ಆ ನಂಬರು 5ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಿದೆ ಅಂತ. ಸೊ 5ನ ಡಿವಿಸಿಬಿಲಿಟಿ ರೂಲು ಈಸಿಯಾಗಿರುತ್ತೆ. ಅದೇ ಥರ 10ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಯೂನಿಟ್ಸ್ ಪ್ಲೇಸಲ್ಲಿ ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸಲ್ಲಿ 0 ಇದ್ದರೆ ಆ ನಂಬರು
10ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಓಕೆ, ಹಾಗೆ 6ನ ಡಿವಿಸಿಬಿಲಿಟಿ ರೂಲ್ ಏನು ಅಂತಂದರೆ, ಯಾವ ನಂಬರ್ 6ನ ಫ್ಯಾಕ್ಟರ್ಸ್ ಯಾವ್ಯಾವು ಅಂತಂದರೆ 3 ಹಾಗೆ 2 ಇವೆರಡೂ ಸಹ 6ನ ಫ್ಯಾಕ್ಟರ್ಸ್ ಅಲ್ವ, ಪ್ರೈಮ್ ಫ್ಯಾಕ್ಟರ್ಸ್ ಅದರಲ್ಲೂ ಸಹ. ಸೊ ಈ 6ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ನಂಬರ್ 3 ಹಾಗೆ 2 ಈ ಎರಡೂ ನಂಬರ್ಸಿಂದ ಡಿವೈಡ್ ಆಗ್ತಿದೆ ಅಂತಂದರೆ ಆ ನಂಬರ್ಸು 6ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈ ಎಕ್ಸಾಂಪಲ್ 6ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬಹುದು ಅಂತಂದರೆ, ಫಸ್ಟ್ ನಾವಿಲ್ಲಿ ಕೊಟ್ಟಿರೋಂಥ ನಂಬರು 2ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋಣ. 2ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ ನಾವು ಯೂನಿಟ್ಸ್ ಪ್ಲೇಸನ್ನು ನೋಡೋಣ. ಯೂನಿಟ್ಸ್ ಪ್ಲೇಸಲ್ಲಿ 0 ಇದೆ. ಯೂನಿಟ್ಸ್ ಪ್ಲೇಸಲ್ಲಿ 0 ಇದೆ ಅಂತಂದರೆ ಈ ನಂಬರು 2ಇಂದ ಡಿವೈಡ್ ಆಗುತ್ತೆ. ಹಾಗೆ ಈ ನಂಬರು 3ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋಣ. 3ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಇಲ್ಲಿರುವಂಥ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 2 + 4 6, 6 + 5 ಅಂದರೆ 11, 11 + 1 ಅಂತಂದರೆ 12, 12 + 2 ಅಂತಂದರೆ 14 ಆಗುತ್ತೆ. ಅಂದರೆ ಇಲ್ಲಿ ಇರೋವಂಥ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 14 ಬರುತ್ತೆ. ಇದು 14 ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3. 3ಇಂದ ಡಿವೈಡ್ ಆಗಲ್ಲ. ಸೊ 2ಇಂದ ಡಿವೈಡ್ ಆಗ್ತಿದೆ, ಆದರೆ 3ಇಂದ ಡಿವೈಡ್ ಆಗ್ತಿಲ್ಲ. 3ಇಂದ ಡಿವೈಡ್ ಆಗ್ತಿಲ್ಲ ಅಂತಂದರೆ ಈ ನಂಬರು 6ಇಂದನೂ ಸಹ ಡಿವೈಡ್ ಆಗೋದಿಲ್ಲ ಅಂತ. ಸೊ ಇದೇ ನಂಬರ್ಗೆ ನಾನು ಈ ಕಡೆ ಲೆಫ್ಟ್ ಸೈಡಲ್ಲಿ 1 ಆ್ಯಡ್ ಮಾಡ್ತಿದ್ದೀನಿ. ಆಗ ಅದೊಂದು 8 ಡಿಜಿಟ್ ನಂಬರ್ ಆಗುತ್ತೆ. ಸೊ ಈಗ ಚೆಕ್ ಮಾಡೋಣ ಈ ನಂಬರು 6ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ. ಓಕೆ, ಸೊ 6ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ನಾವು ಆ ನಂಬರನ್ನು ಫಸ್ಟ್ 2ಇಂದ ಡಿವೈಡ್ ಆಗುತ್ತಾ ಇಲ್ವಾ ನೋಡೋಣ. ಸೊ ಲಾಸ್ಟಲ್ಲಿ 0ನೇ ಇದೆ, ಒನ್ಸ್ ಪ್ಲೇಸಲ್ಲಿ 0ನೇ ಇದೆ ಅಂತಂದರೆ ಇಟ್ ವಿಲ್ ಡಿವಿಸಿಬಲ್ ಬೈ 2. 3ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನೋಡಬೇಕಾದ್ರೆ ಇದನ್ನು ಆ್ಯಡ್ ಮಾಡೋಣ. ಇವೆಲ್ಲ ಆ್ಯಡ್ ಮಾಡಿದಾಗ 1 + 2 3, 3 + 4 7, 7 + 5 12, 12 + 1 13, 13 + 2 15. ಅಂದರೆ ಈ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 15 ಬರುತ್ತೆ. 15 ಬರುತ್ತೆ ಅಂತಂದರೆ ಅದು 3ಇಂದ ಡಿವೈಡ್ ಆಗುತ್ತೆ. ಅಂದರೆ ಇಲ್ಲಿರುವಂತಹ ನಂಬರ್ ಈಗ 2ಇಂದನೂ ಡಿವೈಡ್ ಆಗ್ತಿದೆ, 3ಇಂದನೂ ಡಿವೈಡ್ ಆಗ್ತಿದೆ. ಈ ಎರಡೂ ನಂಬರ್ಸಿಂದ ಡಿವೈಡ್ ಆಗ್ತಾ ಇದೆ ಅಂತಂದರೆ ಇದು 6ಇಂದನೂ ಸಹ ಡಿವೈಡ್ ಆಗುತ್ತೆ ಅಂತ. ಓಕೆ, ಇದು 6ನ ಡಿವಿಸಿಬಿಲಿಟಿ ರೂಲ್. ಓಕೆ, ನೆಕ್ಸ್ಟ್ ನಾವು 7ನ ಡಿವಿಸಿಬಿಲಿಟಿ ರೂಲ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಫಸ್ಟು 133. ಸೊ 133 ಅಂತ ತೊಗೊಂಡಾಗ ಈ ನಂಬರು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಆ್ಯಕ್ಚುಯಲ್ ಡಿವಿಷನ್ ಬದಲಿಗೆ ಹೇಗೆ ಚೆಕ್ ಮಾಡಬಹುದು ಅಂತಂದರೆ, ಯೂನಿಟ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆಯೋ ಅದನ್ನು ಫಸ್ಟ್ ಡಬಲ್ ಮಾಡ್ಕೊಳ್ಳೋಣ. ಯೂನಿಟ್ಸ್ ಪ್ಲೇಸಲ್ಲಿರೋವಂಥದ್ದು ಇಲ್ಲಿ 3. ಸೊ 3 × 2 ಡಬಲ್ ಅಂತಂದರೆ ಅದನ್ನೇ 2 ಸಲ ಕೂಡಬೇಕಾಗತ್ತೆ ಅಥವಾ ಗುಣಿಸ್ಬೇಕಾಗತ್ತೆ. ಸೊ 3 × 2 ಅದರ ಡಬಲ್ ಎಷ್ಟಾಗುತ್ತೆ? 6 ಆಗುತ್ತೆ ಅಲ್ವಾ. ಈ 6ಅನ್ನು ರಿಮೈನಿಂಗ್ ಡಿಜಿಟ್ಸನ್ನು ಸೇರಿಸದೆ ಯಾವ ನಂಬರ್ ಆಗುತ್ತೋ ಅದರಿಂದ ಸಬ್ಟ್ರ್ಯಾಕ್ಟ್ ಮಾಡೋಣ. ಇಲ್ಲಿ ರಿಮೈನಿಂಗ್ ಪ್ಲೇಸಸ್ಸನ್ನು ತೊಗೊಂಡಾಗ ಫಾರ್ಮ್ ಆಗುವಂಥ ನಂಬರು 13. ಈ 13ಇಂದ ಇಲ್ಲಿ ಡಬಲ್ ಮಾಡ್ಕೊಂಡಿರೋಂಥ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ. ಸೊ 13 - 6 ಅಂತಂದರೆ 7 ಬಂತು. 7 ಅನ್ನೋದು ಇಟ್ ಈಸ್ ಮಲ್ಟಿಪಲ್ ಆಫ್ 7 ಅಲ್ವಾ. ಸೊ ಮಲ್ಟಿಪಲ್ ಆಫ್ 7 ಅಂದರೆ 7ಇಂದ ಡಿವೈಡ್ ಆಗುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್, ಇಲ್ಲಿ ತೊಗೊಂಡಿರೋಂಥ ಎಕ್ಸಾಂಪಲು ಇದು ಸಹ 7ಇಂದ ಡಿವೈಡ್ ಆಗುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. 2002 ಅಂತ ತೊಗೊಳ್ಳೋಣ. ಸೊ ಇದು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಫಸ್ಟು ಯೂನಿಟ್ಸ್ ಪ್ಲೇಸಲ್ಲಿರೋದನ್ನು ಡಬಲ್ ಮಾಡೋಣ. ಡಬಲ್ ಮಾಡಿದಾಗ ಸಿಗೋವಂಥ ನಂಬರು 4. ಈ 4ಅನ್ನು ನಾವೇನು ಮಾಡಬೇಕು? ರಿಮೈನಿಂಗ್ ಪ್ಲೇಸಸ್ಸಲ್ಲಿರೋ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ ಯೂನಿಟ್ಸ್ ಪ್ಲೇಸ್ ಬಿಟ್ಟು ರಿಮೈನಿಂಗ್ ಪ್ಲೇಸಸ್ಸಲ್ಲಿರೋಂಥ ನಂಬರು 200. ಸೊ 200 - 4 ಈಗ ಸಿಗೋವಂಥ ನಂಬರು 196. ಅಗೈನ್ ಇದೇ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡಬೇಕು. ಈಗ ಸಿಕ್ಕಂಥ ನಂಬರು 196. ಇದರಲ್ಲಿರುವಂತಹ ಯೂನಿಟ್ಸ್ ಪ್ಲೇಸ್ ಡಿಜಿಟು 6. 6ನ ಡಬಲ್ ಅಂತಂದರೆ 12 ಅಲ್ವಾ. ಸೊ ಈಗ ಈ 19 ಏನಿದೆ ಅಲ್ಲ, ಈ 19ಇಂದ 12ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 19ಇಂದ 12ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಉಳ್ಕೊಳ್ಳೋವಂಥದ್ದು 7. ಸೊ 7 ಡಿವೈಡ್ ಆಗುತ್ತೆ 7ಇಂದ. ಇಲ್ಲಿ ಸಿಗೋವಂಥ ನಂಬರ್ ಅಂದರೆ ಫೈನಲ್ ಆಗಿ ಸಿಗೋವಂಥ ನಂಬರ್ 7 ಆಗಿರಬೇಕು. ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇನ್ನೂ ಜಾಸ್ತಿ ಡಿಜಿಟ್ಸ್ ಇದೆ ಅಂತಂದರೆ ಇದೇ ಸ್ಟೆಪ್ಸನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಬೇಕು. ಲಾಸ್ಟಲ್ಲಿ ಉಳ್ಕೊಳ್ಳೋವಂಥ ರಿಮೈಂಡರ್ ಏನಿದೆ ಅದು 7 ಆಗಿದ್ದಾಗ ಆ ನಂಬರು ಕಂಪ್ಲೀಟಾಗಿ 7ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇದು 7ನ ಡಿವಿಸಿಬಿಲಿಟಿ ರೂಲ್ ಹೇಳುತ್ತೆ. ಈಗ 11ನ ಡಿವಿಸಿಬಿಲಿಟಿ ರೂಲ್ ಏನು ಅಂತ ನೋಡೋಣ. 11ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತಂದರೆ, ಆಡ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಆಡ್ ಪ್ಲೇಸಸ್ ಅಂತಂದರೆ ರೈಟ್ ಸೈಡಿಂದ. ಸೊ ಇಲ್ಲಿ ಆಡ್ ಪ್ಲೇಸಸ್ ಅಂತಂದರೆ ಫಸ್ಟ್ ಪ್ಲೇಸ್, ಥರ್ಡ್ ಪ್ಲೇಸ್ ಹಾಗೆ 5th ಪ್ಲೇಸ್. ಓಕೆ,
ಫಸ್ಟ್ ಪ್ಲೇಸಲ್ಲಿರುವಂಥದ್ದು, ಥರ್ಡ್ ಪ್ಲೇಸಲ್ಲಿರುವಂಥದ್ದು, ಸಿಕ್ಸ್ತ್ ಪ್ಲೇಸಲ್ಲಿರುವಂಥದ್ದು, ಆಡ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸು. ಸೊ ಇವೆಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 6 + 4 10, 10 + 6 ಅಂತಂದರೆ 16 ಬರುತ್ತೆ. ಈಗ ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. ಈವನ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸ್ ಅಂತಂದರೆ ಯಾವ್ಯಾವು? ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು, ಫೋರ್ತ್ ಪ್ಲೇಸಲ್ಲಿರುವಂಥದ್ದು, ಹಾಗೆ ಸಿಕ್ಸ್ತ್ ಪ್ಲೇಸ್ ಇದ್ದರೆ ಸಿಕ್ಸ್ತ್ ಪ್ಲೇಸಲ್ಲಿರುವಂಥದ್ದನ್ನು ತೊಗೋಬೇಕಾಗತ್ತೆ. ಸೊ ಇಲ್ಲಿ ಈವನ್ ಪ್ಲೇಸಸ್ ಯಾವ್ಯಾವು? 2 and 4, ಸೆಕೆಂಡ್ ಆ್ಯಂಡ್ ಫೋರ್ತ್ ಪ್ಲೇಸಲ್ಲಿರುವಂಥದ್ದು ಯಾವ್ಯಾವು? 3 and 5. ಇವೆರಡನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 8 ಆಗುತ್ತೆ. ಆಡ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಬರುವಂತಹ ನಂಬರು, ಈವನ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಬರುವಂಥ ನಂಬರು, ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋಣ. 16 - 8 ಅಂತಂದರೆ ಡಿಫ್ರೆನ್ಸು 8 ಬರುತ್ತೆ. ಇಲ್ಲಿ ಬರುವಂಥ ಡಿಫ್ರೆನ್ಸ್ ಏನಿದೆ ಅಲ್ಲ, ಇಲ್ಲಿ 0 ಆಗಿರಬೇಕು ಆರ್ ಮಲ್ಟಿಪಲ್ಸ್ ಆಫ್ 11, 22, 33 ಈ ಥರ ಮಲ್ಟಿಪಲ್ಸ್ ಆಫ್ 11 ಇದ್ದರೆ ಆಗ ಕೊಟ್ಟಿರೋಂಥ ನಂಬರು 11ನಿಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ 2442 ತೊಗೊಂಡಿದ್ದೀನಿ. ಇಲ್ಲಿ ಆಡ್ ಪ್ಲೇಸಸ್ಸಲ್ಲಿರೋಂಥ ನಂಬರ್ಸನ್ನು ಆ್ಯಡ್ ಮಾಡೋಣ. ಅಂದರೆ ಫಸ್ಟ್ ಪ್ಲೇಸಲ್ಲಿರೋವಂಥದ್ದು, ಥರ್ಡ್ ಪ್ಲೇಸಲ್ಲಿರೋವಂಥ ನಂಬರ್ಸನ್ನು ಆ್ಯಡ್ ಮಾಡೋಣ. ಎಷ್ಟು ಬರುತ್ತೆ? 4 + 2 ಅಂತಂದರೆ 6 ಬರುತ್ತೆ. ಹಾಗೆ ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸು ಅಂದರೆ ಸೆಕೆಂಡ್ ಪ್ಲೇಸಲ್ಲಿರೋವಂಥ ಡಿಜಿಟ್ಟು ಹಾಗೆ ಫೋರ್ತ್ ಪ್ಲೇಸಲ್ಲಿರೋವಂಥ ಡಿಜಿಟ್ಸ್ ಇವೆರಡನ್ನು ಆ್ಯಡ್ ಮಾಡೋಣ. ಅಲ್ಲೂ 6 ಇದೆ. ಇವೆರಡರ ನಡುವೆ ಇರುವಂತಹ ಡಿಫರೆನ್ಸ್ ಎಷ್ಟು? 0. ಅಂದರೆ ಸಮ್ ಆಫ್ ಆಡ್ ಡಿಜಿಟ್ಸ್, ಆಡ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸು ಹಾಗೆ ಸಮ್ ಆಫ್ ಈವನ್ ಪ್ಲೇಸಸ್ಸಲ್ಲಿರುವಂತಹ ಡಿಜಿಟ್ಸು ಇವೆರಡನ್ನು ಆ್ಯಡ್ ಮಾಡಿದಾಗ ಇವೆರಡರ ನಡುವೆ ಡಿಫರೆನ್ಸ್ ಏನಾಗಿರಬೇಕು? 0 ಆಗಿರಬೇಕು. 0 ಆಗಿದ್ದಾಗ ನಮಗೆ ಆ ನಂಬರು 11ನಿಂದ ಡಿವೈಡ್ ಆಗಿರುತ್ತೆ. 0 ಆಗಿರಬೇಕು ಅಥವಾ ಮಲ್ಟಿಪಲ್ಸ್ ಆಫ್ 11 ಇರಬೇಕು. ಇಲ್ಲಿ ನಮಗೆ 0 ಸಿಕ್ಕಿದೆ. 0 ಸಿಕ್ಕಿದೆ ಅಂತಂದರೆ ಇಲ್ಲಿ ತೊಗೊಂಡಿರೋಂಥ ನಂಬರು ಇದು 11ನಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಓಕೆ, ಸೊ ಇದು ನಮ್ಮ ಡಿವಿಸಿಬಿಲಿಟಿ ರೂಲ್ಸ್, ಬಾಧ್ಯತೆಯ ನಿಯಮಗಳು. ಕ್ವಿಕ್ಕಾಗಿ ಇನ್ನೊಂದು ಸಲ ಗ್ಲ್ಯಾನ್ಸ್ ಮಾಡ್ಕೊಳ್ಳೋದಾದರೆ 2 ಇಂದ ಡಿವೈಡ್ ಆಗಬೇಕಾದ್ರೆ ಯೂನಿಟ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಬೇಕು. ಯೂನಿಟ್ಸ್ ಪ್ಲೇಸಲ್ಲಿ ನಮಗೆ 0, 2, 4, 6, 8 ಈ ಡಿಜಿಟ್ಸ್ ಇದ್ದರೆ ಆ ನಂಬರು 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಹಾಗೆ 3 and 9 ಇವೆರಡಕ್ಕೂ ಸೇಮ್ ಇರುತ್ತೆ. ಸಮ್ ಆಫ್ ದ ಡಿಜಿಟ್ಸ್ ಅಲ್ಲಿರೋಂಥ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಬರುವಂತಹ ಟೋಟಲ್ ಏನಿದೆ ಅದು 3 ಇಂದ ಡಿವೈಡ್ ಆಗಬೇಕಾದ್ರೆ 3ನ ಮಲ್ಟಿಪಲ್ ಆಗಿರಬೇಕು. 9ಇಂದ ಡಿವೈಡ್ ಆಗೋದಾದರೆ 9ನ ಮಲ್ಟಿಪಲ್ ಆಗಿರಬೇಕು. ಆಗ ಆ ನಂಬರ್ ಕೊಟ್ಟಿರೋಂಥ ನಂಬರು 9 and ಹಾಗೆ 3 ಇಂದ ಡಿವೈಡ್ ಆಗುತ್ತೆ ಅಂತ. ಅದೇ ಥರ 4 and 8, 4 and 8 ಇಂದ ಕೊಟ್ಟಿರೋ ನಂಬರ್ ಡಿವೈಡ್ ಆಗುತ್ತಾ ಅಂತಂದರೆ ಅವೆರಡಕ್ಕೂ ಸೇಮ್ ರೂಲ್ಸ್ ಇರುತ್ತೆ. ಸೇಮ್ ರೂಲ್ ಇದೆ ಅಲ್ವಾ? ಸೊ 4 ಇಂದ ಡಿವೈಡ್ ಆಗಬೇಕಾದ್ರೆ ಲಾಸ್ಟ್ 2 ಡಿಜಿಟ್ಸ್ ಯೂನಿಟ್ಸ್ ಹಾಗೆ ಟೆನ್ಸ್ ಪ್ಲೇಸಲ್ಲಿ ಫಾರ್ಮ್ ಆಗುವಂಥ ನಂಬರು 4 ಇಂದ ಡಿವೈಡ್ ಆಗಬೇಕು ಅಥವಾ ಅಲ್ಲೆರಡು 0 ಇರಬೇಕು. ಹಾಗೆ 8 ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋದಾದರೆ ಸೇಮ್ ಇದೇ ರೂಲ್ ಇರುತ್ತೆ. ನಾವಿಲ್ಲಿ 3 ಪ್ಲೇಸಸನ್ನು ತೊಗೊತೀವಿ, ಹಂಡ್ರೆಡ್ಸು, ಟೆನ್ಸು, ಯೂನಿಟ್ಸು. ಈ 3 ಪ್ಲೇಸಸಲ್ಲಿ ಸಿಗುವಂತಹ ನಂಬರ್ ಅದು ಕಂಪ್ಲೀಟಾಗಿ 8 ಇಂದ ಡಿವೈಡ್ ಆದರೆ ಆಗ ಕೊಟ್ಟಿರೋಂಥ ನಂಬರ್ ಕಂಪ್ಲೀಟಾಗಿ 8 ಇಂದ ಡಿವೈಡ್ ಆಗುತ್ತೆ ಅಂತ. ಹಾಗೆ 5 ಹಾಗೆ 10 ಇವೆರಡರ ಡಿವಿಸಿಬಿಲಿಟಿ ರೂಲ್ಸ್ ಈಸಿ ಇರುತ್ತೆ. 5 ಇಂದ ಡಿವೈಡ್ ಆಗಬೇಕಾದ್ರೆ ಯೂನಿಟ್ಸ್ ಪ್ಲೇಸಲ್ಲಿ 0 or 5 ಇರಬೇಕು. 10 ಇಂದ ಡಿವೈಡ್ ಆಗಬೇಕಾದ್ರೆ ಯೂನಿಟ್ಸ್ ಪ್ಲೇಸಲ್ಲಿ 0 ಇರಬೇಕು. 7 ಅಂತಂದರೆ 7ಇಂದ ಡಿವೈಡ್ ಆಗುತ್ತೆ ಇಲ್ಲೋ ಚೆಕ್ ಮಾಡಬೇಕಾದ್ರೆ ಯೂನಿಟ್ಸ್ ಪ್ಲೇಸಲ್ಲಿರುವಂಥ ಡಿಜಿಟನ್ನು ಡಬಲ್ ಮಾಡಬೇಕು. ಡಬಲ್ ಮಾಡಿದಾಗ ಬರುವಂಥ ನಂಬರನ್ನು ಉಳಿದಿರೋ ಪ್ಲೇಸಸ್ಸಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು. ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲಾಸ್ಟಿಗೆ ನಿಮಗೆ 7 ಉಳ್ಕೊಳ್ತು ಅಂತಂದರೆ 7 ಆರ್ ಮಲ್ಟಿಪಲ್ ಆಫ್ 7 ಉಳ್ಕೊಳ್ತು ಅಂದರೆ ಆ ನಂಬರು 7ಇಂದ ಡಿವೈಡ್ ಆಗುತ್ತೆ ಅಂತ. ಹಾಗೆ 11ನ ಡಿವಿಸಿಬಿಲಿಟಿ ರೂಲ್ ನೋಡಿದ್ವಿ. 11ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಆಡ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು, ಈವನ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು, ಅವೆರಡರ ಡಿಫರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸಮ್ ಏನು ಬರುತ್ತೆ ಅಲ್ಲ ಅವೆರಡರ ನಡುವೆ ಡಿಫರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆ ಡಿಫರೆನ್ಸ್ 0 ಆಗಿರಬೇಕು ಆರ್ ಮಲ್ಟಿಪಲ್ಸ್ ಆಫ್ 11 ಆಗಿದ್ದಾಗ ಕೊಟ್ಟಿರೋಂಥ ನಂಬರು 11ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇವಿಷ್ಟು ಡಿವಿಸಿಬಿಲಿಟಿ ರೂಲ್ಸ್, ಬಾಧ್ಯತೆಯ ನಿಯಮಗಳು. ಈ ನಿಯಮಗಳು ಗೊತ್ತಿದ್ದರೆ ನಮಗೆ ಸುಮಾರಷ್ಟು ಕ್ವೆಶನ್ಸನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಈಗ ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ ಕ್ವೆಶನ್ ನೋಡೋಣ. ಇಫ್ ಅ 6 digit ನಂಬರ್ 43x82y is divisible by 72, then what is the value of 2x minus y ಅಂತ ಕೊಟ್ಟಿದ್ದಾರೆ. ಒಂದು 6 ಅಂಕೆಯ ಸಂಖ್ಯೆಯು 72ರಿಂದ ಭಾಗವಾಗುತ್ತದೆ. ಆಗ 2x ಮೈನಸ್ ವೈನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಕೊಟ್ಟಿರುವಂಥ ನಂಬರ್ ಒಂದು 6 ಡಿಜಿಟ್ ನಂಬರ್ ಆಗಿದೆ. 6 ಡಿಜಿಟ್ ನಂಬರಲ್ಲಿ 2 ಡಿಜಿಟ್ಸನ್ನು XY ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ಇನ್ನೊಂದು ಕ್ಲೂ ಏನು ಕೊಟ್ಟಿದ್ದಾರೆ, ಇದು 72 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, 2x - y. 2x - y ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ x ಹಾಗೆ yನ ಬೆಲೆಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಅಂತಂದರೆ, 72ನ ಫ್ಯಾಕ್ಟರ್ಸ್ ಯಾವ್ಯಾವು, 8 ಆ್ಯಂಡ್ 9. 8 9s are 72 ಅಂತ ಬರಿಬಹುದಲ್ಲ. ಈಗ ಇಲ್ಲಿ ಕೊಟ್ಟಿರೋಂತಹ ನಂಬರ್ ಏನಿದೆ ಇದು 8 ಮತ್ತು 9 ಈ ಎರಡೂ ನಂಬರ್ಸಿಂದ ಡಿವೈಡ್ ಆದರೆ ಆಗ ಅದು 72 ಇಂದನೂ ಸಹ ಡಿವೈಡ್ ಆಗುತ್ತೆ ಅಂತ. ಸೊ ಫಸ್ಟ್ ನಾವಿಲ್ಲಿ 8ನ ಡಿವಿಸಿಬಿಲಿಟಿ ರೂಲ್ ಬಳಸ್ಕೊಳ್ಳೋಣ. 8ನ ಡಿವಿಸಿಬಿಲಿಟಿ ರೂಲ್ ಪ್ರಕಾರ 100s 10s ಹಾಗೆ 1s ಈ 3 ಪ್ಲೇಸಸ್ಸಲ್ಲಿರುವಂತಹ ನಂಬರು 8ಇಂದ ಡಿವೈಡ್ ಆಗಬೇಕು ಅಲ್ವಾ. ಸೊ ಆ ರೂಲನ್ನು ತೊಗೊಂಡು ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ y ವ್ಯಾಲ್ಯೂನ. 8 to y ಅಂತ ಇದೆ. ಸೊ ಇದನ್ನು ನಾವು 8ಇಂದ ಡಿವೈಡ್ ಮಾಡಿದಾಗ 8 1s are 8, 0 2 ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ 2 8ಇಂದ ಡಿವೈಡ್ ಆಗದೇ ಇರೋದ್ರಿಂದ ಒಂದು 0ನ ಹಾಕ್ಕೊಂಡಾಗ ವೈಯನ್ನು ಸಹ ನಾವಿಲ್ಲಿ ಬರ್ಕೋಬಹುದು. y ಪ್ಲೇಸಸ್ಸಲ್ಲಿ ನಾವು ಎಷ್ಟು ಹಾಕಿದಾಗ ಇದು 8ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋಣ. ಸೊ ಇಲ್ಲಿ y ಪ್ಲೇಸಸ್ಸಲ್ಲಿ ಎಷ್ಟು ಹಾಕಬೇಕಾಗತ್ತೆ ಅಂತಂದರೆ 8 3s are 24 ಅಲ್ವಾ. ಸೊ ಅಂತಂದರೆ y ಇರೋವಂಥ ಪ್ಲೇಸಲ್ಲಿ ನಮಗೆ 4 ಇದ್ದರೆ ಆ ನಂಬರು 8ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಹಾಗಾದರೆ yನ ವ್ಯಾಲ್ಯೂ ಎಷ್ಟು ಅಂದರೆ 4. yನ ವ್ಯಾಲ್ಯೂ ಸಿಕ್ತು ನಮಗೆ 4 ಅಂತ. ಈಗ xನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಎಕ್ಸ್ನ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಯೂಸಿಂಗ್ ಡಿವಿಸಿಬಿಲಿಟಿ ರೂಲ್ ಆಫ್ 9. 9ಇಂದ ಈ ನಂಬರ್ ಡಿವೈಡ್ ಆಗಬೇಕಾದ್ರೆ ರೂಲ್ ಏನು, ಇಲ್ಲಿರುವಂತಹ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಬರುವಂತಹ ಸಮ್ ಏನಿದೆ ಅದು 9ಇಂದ ಡಿವೈಡ್ ಆಗಬೇಕು. ಸೊ ಇಲ್ಲಿರುವಂಥ ನಂಬರ್ಸನ್ನು ತಗೊಳ್ಳೋಣ. 4 + 3 + x ಅಂತ ಇದೆ, ಅದು ಬ್ಲ್ಯಾಂಕ್ ಇದೆ. ಸೊ 8 + 2 ಈಗ y ವ್ಯಾಲ್ಯೂ ಸಿಕ್ತು ನಮಗೆ, ಅದು 4. ಈಗ ಇದಿಷ್ಟು ಆ್ಯಡ್ ಮಾಡಿದಾಗ 4 + 3 7, 7 + 8 15, 15 + 2 17, 17 + 4 21 ಬರುತ್ತೆ. ಇಲ್ಲಿ ಇದಿಷ್ಟನ್ನ ಆ್ಯಡ್ ಮಾಡಿದಾಗ 21 9ಇಂದ ಡಿವೈಡ್ ಆಗೋದಿಲ್ಲ ಅಲ್ವಾ. 9ಇಂದ ಡಿವೈಡ್ ಆಗಬೇಕಾದ್ರೆ ಇಲ್ಲಿ ಎಷ್ಟಿರಬೇಕು, 9 3s are 27. ನಮಗೆ ಇಲ್ಲಿ 27 ಇದ್ದರೆ ನಮಗೆ 9ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ 21 ಇರೋದು 27 ಆಗಬೇಕಾದ್ರೆ ನಮಗೆ ಎಷ್ಟು ಕಡಿಮೆ ಇದೆ ಅಂದರೆ 6 ಕಡಿಮೆ ಇದೆ. ಅಂದರೆ ಇಲ್ಲಿ x ಇರೋ ಪ್ಲೇಸಲ್ಲಿ ನಾವು 6 ಬರೆದಾಗ ಈ ಎಲ್ಲ ಡಿಜಿಟ್ಸ್ನ ಸಮ್ಮು 27 ಆಗುತ್ತೆ. ಆಗ ನಮಗೆ 9ಇಂದ ಇದು ಡಿವೈಡ್ ಆಗುತ್ತೆ. ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತಾಗ x = 6 ಆಯಿತು. ಸೊ ನಮಗೀಗ x ಆ್ಯಂಡ್ y ಎರಡೂ ವ್ಯಾಲ್ಯೂ ಸಿಕ್ತು. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು 2x - y, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ 2x ಅಂತಂದರೆ 2 × 6 - 4, 2 6s are 12 - 4, 12 - 4 ಅಂತಂದರೆ 8. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಎಷ್ಟು ಅಂದರೆ 8. ಓಕೆ, ನೆಕ್ಸ್ಟ್ ಕ್ವೆಶನ್. ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 and 500 ಆರ್ ಡಿವಿಸಿಬಲ್ ಬೈ ಈಚ್ ಆಫ್ ದಿ ನಂಬರ್ಸ್ 3, 5 and 7? 1ರಿಂದ 500ರವರೆಗಿನ ಎಷ್ಟು ಸಂಖ್ಯೆಗಳು 3, 5 ಮತ್ತು 7ರಿಂದ ಭಾಗವಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಅಂದರೆ 1ರಿಂದ 500ರವರೆಗೆ ಇರುವಂತಹ ನಂಬರ್ಸಲ್ಲಿ ಎಷ್ಟು ನಂಬರ್ಸು 3, 5 ಹಾಗೆ 7 ಈ 3 ನಂಬರ್ಸಿಂದ ಭಾಗ ಆಗ್ತವೆ ಅಂತ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಇಲ್ಲಿರುವಂತಹ ನಂಬರ್ಸ್ ಅಂದರೆ 3, 5, 7 ಏನು ಕೊಟ್ಟಿದ್ದಾರೆ ಇದರ LCM ಅನ್ನು ಫೈಂಡ್ ಔಟ್ ಮಾಡೋಣ. LCM ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲೊಂದು ನಾವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ 3 ನಂಬರ್ಸು ಪ್ರೈಮ್ ನಂಬರ್ಸೇ. ಸೊ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಈ ನಂಬರ್ಸನ್ನ LCM ಏನಾಗುತ್ತೆ, ಪ್ರಾಡಕ್ಟ್ ಆಫ್ ದಿಸ್ 3 ನಂಬರ್ಸ್ 3 × 5 × 7. ಸೊ 3 × 5 × 7 ಅಂತಂದರೆ 105. LCM ಎಷ್ಟಾಗುತ್ತೆ 105 ಆಗಿರುತ್ತೆ. ಸೊ ಈ LCMನ ಮಲ್ಟಿಪಲ್ಸ್ ಏನಿದೆ ಅಲ್ವಾ, ಆ ನಂಬರ್ಸನ್ನು ನಾವಿಲ್ಲಿ ತೊಗೊಳ್ಳೋಣ. LCMನ ಮಲ್ಟಿಪಲ್ಸ್ 105ರ ಮಲ್ಟಿಪಲ್ಸ್. ಸೊ 105 ಅನ್ನೋದು ಒಂದು ನಂಬರು, ಈ 3 ನಂಬರ್ಸಿಂದ ಡಿವೈಡ್ ಆಗುವಂಥದ್ದು. 105 ಅನ್ನೋದು ಒಂದು ನಂಬರು, ಈ 3 ನಂಬರ್ಸಿಂದ ಡಿವೈಡ್ ಆಗುವಂಥದ್ದು. ಸೆಕೆಂಡ್ ನಂಬರ್ ಯಾವುದು ಅಂತಂದರೆ 105 × 2. ಮಲ್ಟಿಪಲ್ಸನ್ನು ಬರಿತಾ ಹೋಗೋದು. ಈ LCM ಏನು ಸಿಗ್ತಲ್ವ ಅದರ ಮಲ್ಟಿಪಲ್ಸ್. ಸೊ 2 5s are 10, ಕ್ಯಾರಿ 1, 2 1s are 2, 210 ಸೆಕೆಂಡ್ ನಂಬರ್. ಹಾಗೆ ಥರ್ಡ್ ನಂಬರ್ ಯಾವುದು ಅಂತಂದರೆ 105 × 3. ಮಲ್ಟಿಪ್ಲೈ ಮಾಡಿದಾಗ 315 ಬರುತ್ತೆ. ಇದು ಸಹ
500 ಒಳಗಡೆ ಇರೋವಂಥದ್ದು. ಫೋರ್ತ್ ನಂಬರ್ ಯಾವುದು ಅಂತಂದರೆ 105 ಇಂಟು 4. ಸೊ ಮಲ್ಟಿಪ್ಲೈ ಮಾಡಿದಾಗ 420 ಬರುತ್ತೆ. ಹಾಗೆ ಫಿಫ್ತ್ ನಂಬರ್ ನೋಡೋಣ, 105 ಇಂಟು 5. 105 ಇಂಟು 5 ಅಂತಂದರೆ 525 ಆಗುತ್ತೆ. ಸೊ ಈ 525 ಏನಿದೆ ಇದು 500ಗಿಂತ ಜಾಸ್ತಿ ಇದೆ. ಹಾಗಾಗಿ ನಾವು ಈ ನಂಬರನ್ನು ತೊಗೊಳಕ್ಕಾಗಲ್ಲ. 500ಗಿಂತ ಕಡಿಮೆ ಇರೋವಂಥ ನಂಬರ್ ನಮಗೆ ಬೇಕಾಗಿರೋದು. ಸೊ 420 ಇಲ್ಲಿಗೆ ಲಾಸ್ಟ್ ಮಾಡಬೇಕು. ಸೊ ಫಸ್ಟ್ ನಂಬರ್ ಯಾವುದು 105, 3ಇಂದ 5ಇಂದ ಹಾಗೆ 7ಇಂದ ಡಿವೈಡ್ ಆಗುತ್ತೆ. ಸೆಕೆಂಡ್ ನಂಬರು 210, ಈ 3 ನಂಬರಿಂದ ಡಿವೈಡ್ ಆಗುವಂಥದ್ದು. ನೆಕ್ಸ್ಟು 315, ನೆಕ್ಸ್ಟು 420. 105, 210, 315, 420 ಈ 4 ನಂಬರ್ಸು 3, 5 ಹಾಗೆ 7 ಈ 3 ನಂಬರ್ಸಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಹಾಗಾದರೆ ಎಷ್ಟು ಸಂಖ್ಯೆಗಳು 3, 5, 7ಇಂದ ಡಿವೈಡ್ ಆಗುತ್ತೆ 1 to 500 ಅಂದರೆ 4 ನಂಬರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ 11 ಅಂತ ಇದೆ. 11ನಿಂದ ಡಿವೈಡ್ ಆಗದೆ ಇರೋಂಥ ನಂಬರ್ಸ್ ಯಾವುವು? ಕೆಳಗಡೆ ಕೊಟ್ಟಿರೋಂಥ 4 ನಂಬರ್ಸಲ್ಲಿ ಅಂತ. ಸೊ ಫಸ್ಟ್ ಇಲ್ಲಿ 2 ಇದೆ ಎಲ್ಲ ಪ್ಲೇಸಸ್ಸಲ್ಲೂ. ಇದೊಂದು 6 ಡಿಜಿಟ್ ನಂಬರ್ ಆಗಿದೆ. ಇದರಲ್ಲಿ ಎಲ್ಲ ಪ್ಲೇಸಸ್ಸಲ್ಲೂ 2 ಇದೆ. ಅಂದರೆ ಆಡ್ ಪ್ಲೇಸಸ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 6 ಬರುತ್ತೆ. ಹಾಗೆ ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗೂ 6 ಬರುತ್ತೆ. ಡಿಫ್ರೆನ್ಸು 0 ಇರುತ್ತೆ. ಸೊ ಹಾಗಾಗಿ ಇದು 11ಇಂದ ಡಿವೈಡ್ ಆಗುತ್ತೆ. ಹಾಗೆ ಸೆಕೆಂಡ್ ಆಪ್ಷನ್ನು ಎಲ್ಲ ಪ್ಲೇಸಸ್ಸಲ್ಲೂ 3 ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಥರ ನಂಬರ್ ಇದ್ದಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಎಲ್ಲ ಪ್ಲೇಸಸ್ಸಲ್ಲೂ ಸೇಮ್ ನಂಬರ್ ಇರೋದ್ರಿಂದ ಆಡ್ ಪ್ಲೇಸಸ್ಸಲ್ಲಿರೋವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೋ ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗೂ ಅದೇ ಬರುತ್ತೆ. ಅಂತಂದರೆ ಇದು ಸಹ 11ಇಂದ ಡಿವೈಡ್ ಆಗುತ್ತೆ. ಈಗ ಥರ್ಡ್ ಆಪ್ಷನ್ ನೋಡೋಣ. ಥರ್ಡ್ ಆಪ್ಷನ್ನಲ್ಲಿ 10, 111, 013 ಅಂತ ಇದೆ. ಫಸ್ಟು ಆಡ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. ಇಲ್ಲಿ 3 ಪ್ಲಸ್ 0 ಅಂದರೆ 3 ಪ್ಲಸ್ 1 ಅಂದರೆ 4, 4 ಪ್ಲಸ್ 0 ಅಂದರೆ 4 ಬರುತ್ತೆ. ಓಕೆ, ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 1 ಪ್ಲಸ್ 1 2, 3, 4 ಇಲ್ಲಿರೋ ನಂಬರ್ಸನ್ನು ಆ್ಯಡ್ ಮಾಡಿದ್ರು ನಮಗೆ 4 ಬಂತು. ಅಂದರೆ ಸೇಮ್ ಬಂದಿದೆ ಅಂತಂದರೆ ಡಿಫ್ರೆನ್ಸು 0. ಹಾಗಾದರೆ ಆಪ್ಷನ್ ಸಿನೂ ಸಹ 11ಇಂದ ಡಿವೈಡ್ ಆಗುತ್ತೆ. ಈಗ ಲಾಸ್ಟ್ ಆಪ್ಷನ್ ನೋಡೋಣ. ಲಾಸ್ಟ್ ಆಪ್ಷನಲ್ಲಿ ಏನಿದೆ 1001113 ಅಂತ ಇದೆ. ಸೊ ಆಡ್ ಪ್ಲೇಸಸನ್ನು ಫಸ್ಟ್ ಆ್ಯಡ್ ಮಾಡೋಣ. 3 ಪ್ಲಸ್ 0 3 ಪ್ಲಸ್ 1 4 ಇಲ್ಲಿ 0 ಇದೆ. ಸೊ ಆಡ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 4 ಬಂತು. ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸು 1 ಪ್ಲಸ್ 1 2, 2 ಪ್ಲಸ್ 0 2, 2 ಪ್ಲಸ್ 3 ಅಂದರೆ 3 ಬರುತ್ತೆ. ಸೊ ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟಿದೆ ಅಂದರೆ 1 ಇದೆ ಅಂತಂದರೆ ಈ ನಂಬರು 11ಇಂದ ಡಿವೈಡ್ ಆಗೋದಿಲ್ಲ. ಸೊ ಈ ಕೆಳಗೆ ಕೊಟ್ಟಿರೋ 4 ನಂಬರ್ಸಲ್ಲಿ ಯಾವ ನಂಬರ್ 11ಇಂದ ಭಾಗ ಆಗಲ್ಲ ಅಂದರೆ ಅದು ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ನಾವು ಈ ಥರದ ಕ್ವೆಶನನ್ನು ಆಗಲೇ ಸಾಲ್ವ್ ಮಾಡಿದ್ವಿ. ಸೊ ಅದೇ ಥರದ ಕ್ವೆಶನ್ ಇಲ್ಲೂ ಇದೆ. ಇಫ್ ದ 7 ಡಿಜಿಟ್ ನಂಬರ್ 134x58y ಈಸ್ ಡಿವಿಸಿಬಲ್ ಬೈ 72, ದೆನ್ ದ ವ್ಯಾಲ್ಯೂ ಆಫ್ 2x ಪ್ಲಸ್ y ಈಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸೇಮ್ ಟೈಪ್ ಆಫ್ ಕ್ವೆಶನನ್ನು ನಾವು ಸಾಲ್ವ್ ಮಾಡಿದ್ವಿ. ಈ ನಂಬರ್ ಇಲ್ಲಿ ಕೊಟ್ಟಿರೋಂತಹ 7 ಡಿಜಿಟ್ ನಂಬರ್ ಏನಿದೆ ಆ ನಂಬರಲ್ಲಿ 2 ಡಿಜಿಟ್ಸನ್ನು ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕ್ಲೂ ಏನು ಕೊಟ್ಟಿದ್ದಾರೆ, ಇದು 72ಇಂದ ಡಿವೈಡ್ ಆಗುತ್ತೆ ಅಂತ. ನಾವಿಲ್ಲಿ ಫಸ್ಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಅದಾದ ಮೇಲೆ ನಾವೇನು ಮಾಡಬೇಕು, 2x ಮೈನಸ್ ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ 72ಇಂದ ಡಿವೈಡ್ ಆಗುತ್ತೆ ಅಂತಂದರೆ ಆ 2 ನಂಬರ್ಸು ಅವುಗಳ ಫ್ಯಾಕ್ಟರ್ಸ್ 9 ಆ್ಯಂಡ್ 8 ಏನಿದೆ ಇವೆರಡರಿಂದನೂ ಸಹ ಡಿವೈಡ್ ಆಗುತ್ತೆ ಅಂತ. ಸೊ ಈಗ 8ನ ಡಿವಿಸಿಬಿಲಿಟಿ ರೂಲ್ ಯೂಸ್ ಮಾಡಿಕೊಂಡು ಲಾಸ್ಟ್ ಡಿಜಿಟನ್ನು ಫೈಂಡ್ ಔಟ್ ಮಾಡಬಹುದು. ಸೊ 8ಇಂದ ಈ ನಂಬರ್ ಡಿವೈಡ್ ಆಗುತ್ತೆ ಅಂದರೆ ಲಾಸ್ಟ್ 3 ಡಿಜಿಟ್ಸಲ್ಲಿರುವಂಥ ನಂಬರ್ ಏನಿದೆ ಆ ನಂಬರು 8ಇಂದ ಡಿವೈಡ್ ಆಗಬೇಕು. ಅಂದರೆ 58y ಇದೆ. ಸೊ ಇದು 8ಇಂದ ಡಿವೈಡ್ ಆಗಬೇಕಾದ್ರೆ 8 7s are 56, 2 ಇಲ್ಲಿ y ಇದೆ. ಸೊ y ಪ್ಲೇಸಲ್ಲಿ ಎಷ್ಟು ಹಾಕಿದ್ರೆ ನಮಗೆ 8ಇಂದ ಡಿವೈಡ್ ಆಗುತ್ತೆ ಅಂತಂದರೆ 8 3s are 24. ನಮಗೆ ಇಲ್ಲಿ y ಪ್ಲೇಸಲ್ಲಿ ಯಾವ ನಂಬರ್ ಇರಬೇಕು, 4 ಇರಬೇಕು. ಅಂತಂದರೆ yನ ವ್ಯಾಲ್ಯೂ ಎಷ್ಟು, 4. ಹಾಗೆ 9ನ ಡಿವಿಸಿಬಿಲಿಟಿ ರೂಲ್ ಯೂಸ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಕೊಟ್ಟಿರೋ ಎಲ್ಲ ಡಿಜಿಟ್ಸನ್ನು ತಗೊಳ್ಳೋಣ. 9ಇಂದ ಡಿವೈಡ್ ಆಗಬೇಕಾದ್ರೆ ಇಲ್ಲಿ ಕೊಟ್ಟಿರೋ ಎಲ್ಲ ಡಿಜಿಟ್ಸ್ನ ಸಮ್ ಏನಿದೆ ಅದು 9ಇಂದ ಡಿವೈಡ್ ಆಗಬೇಕು. ಸೊ ಇಲ್ಲಿ ಕೊಟ್ಟಿರೋವಂಥದ್ದು 1 ಪ್ಲಸ್ 3 ಪ್ಲಸ್ 4
ಪ್ಲಸ್ ಎಕ್ಸ್ ಅಂತಿದೆ. ಸೊ ಅದು ಬ್ಲ್ಯಾಂಕ್. ನಾವು ಫೈಂಡ್ ಔಟ್ ಮಾಡೋಣ ಆ ನಂಬರ್ ಏನು ಅಂತ. 5 ಪ್ಲಸ್ 8 ಪ್ಲಸ್ ವೈ ವ್ಯಾಲ್ಯೂ ಗೊತ್ತಾಯ್ತು ನಮಗೆ 4 ಅಂತ. ಸೊ 4 ಹಾಗೆ ಬರ್ಕೊಳ್ಳೋಣ. ಈಗ ಇಲ್ಲಿರೋಂಥ ನಂಬರ್ಸನ್ನು ಆ್ಯಡ್ ಮಾಡೋಣ. 1 ಪ್ಲಸ್ 3 4, 4 ಪ್ಲಸ್ 4 8, 8 ಪ್ಲಸ್ 8 16, 16 ಪ್ಲಸ್ 4 20, 20 ಪ್ಲಸ್ 5 ಅಂದರೆ 25 ಸಿಗುತ್ತೆ. ಇಲ್ಲಿ ಕೊಟ್ಟಿರೋಂಥ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 25 ಬಂತು. ನಮಗೆ 25 ಏನಿದೆ ಇದು 9ಇಂದ ಡಿವೈಡ್ ಆಗಲ್ಲ. 9ಇಂದ ಡಿವೈಡ್ ಆಗಬೇಕಾದ್ರೆ 9 3s are 27. 27 ಇದ್ದಾಗ ಅದು 9ಇಂದ ಡಿವೈಡ್ ಆಗುತ್ತೆ. ಸೊ 25 ಇರೋದು ನಮಗೆ 27 ಆಗಬೇಕಾದ್ರೆ ಎಷ್ಟು ಯಾವುದನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂದರೆ 2ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ಪ್ಲೇಸಲ್ಲಿ ನಾವು ಯಾವ ನಂಬರ್ ತೊಗೊಳ್ಳೋಣ? 2ಅನ್ನು ತೊಗೊಳ್ಳೋಣ. ಸೊ ಇಲ್ಲಿ ವೈ ವ್ಯಾಲ್ಯೂ ಗೊತ್ತಾಯಿತು, ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. ಎಕ್ಸ್ನ ವ್ಯಾಲ್ಯೂ 2, ವೈನ ವ್ಯಾಲ್ಯೂ 4. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು 2x ಪ್ಲಸ್ 4. ಸೊ 2x ಪ್ಲಸ್ ವೈ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋವಂಥದ್ದು ಯಾವುದು? 2x ಪ್ಲಸ್ ವೈ. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ 2x ಹಾಗೆ ವೈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂ 2 ಪ್ಲಸ್ 4. 2x ಅಂತಂದರೆ 4 ಪ್ಲಸ್ 4, 4 ಪ್ಲಸ್ 4 ಅಂತಂದರೆ 8. ಸೊ 2x ಪ್ಲಸ್ ವೈನ ವ್ಯಾಲ್ಯೂ ಎಷ್ಟಾಗಿರುತ್ತೆ? 8 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಸಹ ಸೇಮ್ ಟೈಪ್ ಆಫ್ ಕ್ವೆಶನ್. ಇಲ್ಲಿ ಕೊಟ್ಟಿರೋಂಥದ್ದು ಒಂದು 8 ಡಿಜಿಟ್ ನಂಬರನ್ನು ಕೊಟ್ಟಿದ್ದಾರೆ. 30x086y 7y. ಇಲ್ಲಿ ಎಕ್ಸ್ ಹಾಗೆ ವೈಯನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ? ಇಟ್ ಈಸ್ ಡಿವಿಸಿಬಲ್ ಬೈ 88. 88ಇಂದ ಡಿವೈಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 3x ಪ್ಲಸ್ ವೈ? ಸೊ ಅಗೈನ್ ಇಲ್ಲಿ ಅಷ್ಟೇ 88ಇಂದ ಯಾವುದಾದ್ರೂ ಒಂದು ನಂಬರ್ ಡಿವೈಡ್ ಆಗ್ತಿದೆ ಅಂತಂದರೆ ಅದು 8ಇಂದ ಡಿವೈಡ್ ಆಗಬೇಕು, ಹಾಗೆ 11ಇಂದ ಡಿವೈಡ್ ಆಗಬೇಕು. 11 8s are 88 ಅಲ್ವಾ? ಸೊ ಈ ಎರಡರ ಡಿವಿಸಿಬಿಲಿಟಿ ರೂಲನ್ನು ಯೂಸ್ ಮಾಡಿಕೊಂಡು ಈ ಕ್ವೆಶನನ್ನು ಸಿಂಪ್ಲಿಫೈ ಮಾಡ್ಬೋದು. ಲಾಸ್ಟ್ ಡಿಜಿಟ್ ನಮಗೆ ಗೊತ್ತಿಲ್ಲ ಅಂತಂದರೆ ಲಾಸ್ಟ್ ಡಿಜಿಟನ್ನು ಇಲ್ಲಿ ವೈ ಅಂತ ಕೊಟ್ಟಿರೋದ್ರಿಂದ, ಸೊ ಲಾಸ್ಟ್ ಡಿಜಿಟ್ ವೈ ಇದ್ದರೆ ಅದನ್ನು ನಾವು 8 ಡಿವಿಸಿಬಿಲಿಟಿ ರೂಲನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಲಾಸ್ಟ್ 3 ಡಿಜಿಟ್ಸನ್ನು ತೊಗೊಂಡಾಗ ಫಾರ್ಮ್ ಆಗುವಂಥ ನಂಬರು 6 7y. ಸೊ ಇದನ್ನು 8ಇಂದ ಡಿವೈಡ್ ಮಾಡಿದಾಗ 8 8s are 64 ಆಗುತ್ತೆ. ಹಾಗೇನಿಲ್ಲಿ 3 ಉಳ್ಕೊಳ್ಳುತ್ತೆ, 3y. ಸೊ 3y ಪ್ಲೇಸಲ್ಲಿ ಯಾವ ನಂಬರನ್ನು ಹಾಕಿದ್ರೆ ಅದು 8ಇಂದ ಡಿವೈಡ್ ಆಗುತ್ತೆ ಅಂತಂದರೆ 8 4s are 32. 32 ಇದ್ದರೆ ಆಗ ನಮಗಿಲ್ಲಿ 8ಇಂದ ಡಿವೈಡ್ ಆಗುತ್ತೆ. ಅಂದರೆ ವೈ ಪ್ಲೇಸಲ್ಲಿ ನಮ್ಗೆ ಇರಬೇಕಾಗಿರೋಂಥ ನಂಬರ್ ಯಾವುದು? 2. ಅಂದರೆ ವೈ ವ್ಯಾಲ್ಯೂ ಸಿಕ್ತು ನಮಗೆ 2 ಅಂತ. ಹಾಗೆ 11 ಡಿವಿಸಿಬಿಲಿಟಿ ರೂಲನ್ನು ಯೂಸ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿರೋಂಥ ಡಿಜಿಟ್ಸನ್ನು ತೊಗೊಳ್ಳೋಣ. ಫಸ್ಟು 30x0867 ವೈ ವ್ಯಾಲ್ಯೂ ಗೊತ್ತಾಯ್ತು ನಮಗೆ 2 ಅಂತ. ಆಡ್ ಪ್ಲೇಸಸ್ಸಲ್ಲಿರೋ ನಂಬರನ್ನು ಆ್ಯಡ್ ಮಾಡೋಣ. 2 ಪ್ಲಸ್ 6 8, 8 ಪ್ಲಸ್ 0 8, ಅಗೇನ್ 8 ಪ್ಲಸ್ 0 8 ಬರುತ್ತೆ. ಆಡ್ ಪ್ಲೇಸಸ್ಸಲ್ಲಿರೋಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 8 ಬರುತ್ತೆ. ಹಾಗೆ ಈವನ್ ಪ್ಲೇಸಸ್ಸಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 7 ಪ್ಲಸ್ 8 ಅಂದರೆ 15, 15 ಪ್ಲಸ್ ಎಕ್ಸ್ ಹಾಗೆ ಇರಲಿ. ಅಗೇನ್ 15 ಪ್ಲಸ್ 3 ಅಂದರೆ 18x ಆಗುತ್ತೆ. 18 ಪ್ಲಸ್ ಎಕ್ಸ್. ಸೊ ಇಲ್ಲಿ 8 ಇದೆ, ಇಲ್ಲಿ 18 ಪ್ಲಸ್ ಎಕ್ಸ್ ಇದೆ. ಇವೆರಡರ ನಡುವೆ ಡಿಫರೆನ್ಸು 11 ಬರುತ್ತಾ ಅಂತ ನೋಡೋಣ. 18 ಪ್ಲಸ್ -8 ಅಂತಂದರೆ 10 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಇರೋ ಪ್ಲೇಸಲ್ಲಿ 1 ಹಾಕ್ಕೊಂಡಾಗ 18 ಪ್ಲಸ್ 1 19 ಆಗುತ್ತೆ. 19 ಮೈನಸ್ 8 ಅಂತಂದರೆ 11 ಆಗುತ್ತೆ ಅಲ್ವಾ? ಅಂತಂದರೆ ಆಗ ಡಿಫರೆನ್ಸ್ ಏನಾಗುತ್ತೆ? 11 ಬರೋದ್ರಿಂದ ನಾವೇನು ಮಾಡೋಣ? ಎಕ್ಸ್ ಪ್ಲೇಸಲ್ಲಿ 1 ಹಾಕ್ಕೊಳ್ಳೋಣ. ಆಗ ಈವನ್ ನಂಬರ್ಸನ್ನು ಆ್ಯಡ್ ಮಾಡಿದಾಗ, ಈವನ್ ಪ್ಲೇಸಸ್ಸಲ್ಲಿರೋ ನಂಬರ್ಸನ್ನು ಆ್ಯಡ್ ಮಾಡಿದಾಗ 19 ಬರುತ್ತೆ. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ತು ನಮಗೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದರೆ 1. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇಲ್ಲಿ 3x ಪ್ಲಸ್ ವೈ. ಸೊ 3 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದರೆ 1 ಪ್ಲಸ್ ವೈ ವ್ಯಾಲ್ಯೂ 2. 3 ಇಂಟು 1 ಅಂದರೆ 3 ಪ್ಲಸ್ 2 ಅಗೇನ್ ಇಲ್ಲಿ ಅಷ್ಟೇ ಬರುತ್ತೆ. 3 ಪ್ಲಸ್ 2 ಅಂದರೆ 5. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು 5. ಓಕೆ, ನೆಕ್ಸ್ಟ್ ಕ್ವೆಶನ್. A 4-digit number 4BA5 is divisible by 55
ದೆನ್ ದ ವ್ಯಾಲ್ಯೂ ಆಫ್ ಎ ಮೈನಸ್ ಬಿ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು 4 ಅಂಕೆಯ ಸಂಖ್ಯೆಯು ಆ ಸಂಖ್ಯೆಯನ್ನು ಏನಂತ ಕೊಟ್ಟಿದ್ದಾರೆ 4BA5 ಅಂತ ಕೊಟ್ಟಿದ್ದಾರೆ. 55ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಆಗ ಎ ಮೈನಸ್ ಬಿನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು 4 ಡಿಜಿಟ್ ನಂಬರು ಏನಂತ ಕೊಟ್ಟಿದ್ದಾರೆ 4BA5 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಬಿ ಮತ್ತು ಎ ಪ್ಲೇಸಸ್ಸಲ್ಲಿ ಇರಬೇಕಾಗಿರೋ ಡಿಜಿಟ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಏನಿದೆ ಇದು 55ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಎ ಮತ್ತು ಬಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಎ ಮೈನಸ್ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 55ಇಂದ ಡಿವೈಡ್ ಆಗ್ತಿದೆ ಅಂತಂದರೆ ಈ ನಂಬರು 11 ಹಾಗೆ 5 ಈ ಎರಡೂ ನಂಬರ್ಸಿಂದನೂ ಸಹ ಡಿವೈಡ್ ಆಗಬೇಕು. ಸೊ ಈಗ 5ನ ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಲಾಸ್ಟ್ ಡಿಜಿಟಲ್ಲಿ ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ 5 ಆರ್ 0 ಇತ್ತು ಅಂದರೆ ಆ ನಂಬರ್ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ 5ನ ಡಿವಿಸಿಬಿಲಿಟಿ ರೂಲ್ ಯೂಸ್ ಮಾಡೋದಕ್ಕಿಂತ ಈಗ 11ನ ಡಿವಿಸಿಬಿಲಿಟಿ ರೂಲನ್ನು ಯೂಸ್ ಮಾಡಿಕೊಂಡು ನಾವು ಎ ಮತ್ತು ಬಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ 11 ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಈವನ್ ಪ್ಲೇಸಸ್ಸಲ್ಲಿರುವಂತಹ ನಂಬರ್ಸನ್ನು ಆ್ಯಡ್ ಮಾಡೋಣ. ಈವನ್ ಪ್ಲೇಸಸ್ಸಲ್ಲಿ ಯಾವ್ಯಾವ ಡಿಜಿಟ್ಸ್ ಇದೆ ಎ ಇದೆ ಅಂದರೆ ಸೆಕೆಂಡ್ ಪ್ಲೇಸಲ್ಲಿ, ಹಾಗೆ 4th ಪ್ಲೇಸಲ್ಲಿ ಇರೋವಂಥದ್ದು ಎ ಪ್ಲಸ್ 4 ಆಗಿದೆ ಅಲ್ವಾ. ಹಾಗೆ ಆಡ್ ಪ್ಲೇಸಸ್ಸನ್ನು ತಗೊಂಡಾಗ 5 ಪ್ಲಸ್ ಬಿ ಅಂತ ಇದೆ. ಸೊ ಇವೆರಡೂ ನಮಗೆ ಈಕ್ವಲ್ ಆಗಬೇಕು. ಇವೆರಡೂ ನಮ್ಗೆ ಈಕ್ವಲ್ ಆಗಬೇಕಾದ್ರೆ ಇಲ್ಲಿ ಎ ಇರೋ ಪ್ಲೇಸಲ್ಲಿ 5 ಹಾಕೋಣ, ಹಾಗೆ ಬಿ ಇರೋ ಪ್ಲೇಸಲ್ಲಿ 4 ಹಾಕೋಣ. ಆಗ 4 ಪ್ಲಸ್ 5 ಅಂತಂದರೆ ಈವನ್ ಪ್ಲೇಸಸ್ಸಲ್ಲೂ 9 ಆಗುತ್ತೆ. 5 ಪ್ಲಸ್ 4 ಅಂತಂದರೆ ಆಡ್ ಪ್ಲೇಸಸ್ಸಲ್ಲೂ 9 ಆಗುತ್ತೆ. ಇವೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಏನಾಗುತ್ತೆ 0. ಡಿಫ್ರೆನ್ಸ್ 0 ಆಯಿತು ಅಂತಂದರೆ ಆಗ ಆ ನಂಬರು 11ನಿಂದ ಡಿವೈಡ್ ಆಗುತ್ತೆ. ಸೊ ಎನ ವ್ಯಾಲ್ಯೂ 5 ಹಾಗೆ ಬಿನ ವ್ಯಾಲ್ಯೂ 4. ಸೊ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 4. ನಮಗೆ ಬೇಕಾಗಿರೋವಂಥದ್ದು ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ 5 ಮೈನಸ್ 4 ಎಷ್ಟಾಗುತ್ತೆ ಅಂದರೆ ಆನ್ಸರ್ 1. ಓಕೆ.